राजाधिराज सद्गुरु महाराज की जय। श्री गुरुर्ब्रह्मा गुरुर्विष्णु गुरुर्देव महेश्वरा गुरुर्साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಪುಂಡರೀಕ ಪಾರ್ವತಿ ಪತೇಶ್ವರ ರಮಃ राजा अधिराज सद्गुरुनाथ श्री गुरुदेव। श्री राम जय जय राम। 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 राजाधिराज सद्गुरुनाथ महाराज की जय। श्री गुरुदेव दत्त। ಪ್ರಥಮವಾಗಿ ನಿಮ್ಮೆಲ್ಲರ ಆರಾಧ್ಯ ದೈವತ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅತ್ಯಂತ ಪರಮ ಶಿಷ್ಯರುಗಳಾದಂತಹ ನಿಮ್ಮೆಲ್ಲರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ನಾವೆಲ್ಲರೂ ಭಾಗ್ಯವಂತರು. ಇಂಥ ಅವಕಾಶ ಈ ಒಂದು ಜನ್ಮದಲ್ಲಿ ನಮಗೆ ಒದಗಿ ಬಂದದ ಅಂತಂದ್ರೆ ಇದು ನಮ್ಮ ಭಾಗ್ಯಕ್ಕೆ ಎಣಿನೇ ಇಲ್ಲ ಅಂತಂತಾರೆ. ಅಂದ್ರೆ ಭಾಗ್ಯಕ್ಕೆ ಇಷ್ಟೇ ಅದಪ್ಪ, ಇದ್ರ ಭಾಗ್ಯ ಇಷ್ಟೇ ಭಾಗ್ಯ ಅಂತ ಅಲ್ಲಿಗೆ ಬರೋದಿಲ್ಲ. ಅಹೋ ಭಾಗ್ಯ ಅಂತ ಇದಕ್ಕೇನಂತಾರೆ, ಅಹೋ ಭಾಗ್ಯ. ಸಮರ್ಥ್ರೆ ಅಂತಾರೆ, ಸದ್ಗುರುಚ ಭಜನ ಜಯಾಸ ಗಡೆ ತೋಚಿ ಧನ್ಯ ಅಂತ. ಸದ್ಗುರು ಭಜನೆ ಸಮಾಧಾನ ಅಕಸ್ಮಾತ್ ಬಾಣೆ ಅಂತೇಳಿ ದಾಸಬೋಧನೆಯಾಗ ಒಂದು ಕಡೆ ಹೇಳ್ತಾರೆ. ಮನುಷ್ಯ ಜನ್ಮ ಸಿಗಬೇಕಾಗಿದ್ದ ಕಠಿಣ ಇದ್ದರೂ ಸಹಿತ ಸಿಗ್ಬೋದು. ಸಿಕ್ಕ ಮೇಲೆ ಸತ್ಸಂಗನೂ ಏನಪ್ಪ ಅಂದ್ರೆ ಅಲಭ್ಯವಾದಂಥ ಸತ್ಸಂಗನೂ ಸಿಗ್ಬೋದು. ಆದರೆ ಸದ್ಗುರುಗಳು ಸಿಗೋದು ಅದು ಹೆಂಗೆ, ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಸಿಗೋದು ಭಾಳ ಕಠಿಣ ಅಂತಾರೆ. ಶ್ರೋತ್ರೀಯನೂ ಇರಬೇಕು ಸದ್ಗುರು, ಆಮೇಲೆ ಬ್ರಹ್ಮನಿಷ್ಠನೂ ಇರಬೇಕು. ಇಂಥ ಆತ್ಮ ಸಾಕ್ಷಾತ್ಕಾರಿ ಆತ್ಮಜ್ಞಾನಿ ಸದ್ಗುರುಗಳ ಒಂದು ದರ್ಶನ, ಸ್ಪರ್ಶನ, ಸಂಭಾಷಣ ಮತ್ತು ಅವರ ಅನುಗ್ರಹ ಅಕಸ್ಮಾತ್ ಈ ಜನ್ಮದಾಗ ಯಾರಿಗೆ ಆದರೂ ಪ್ರಾಪ್ತ ಆಗಿತ್ತಂದ್ರೆ ಅವರಂಥ ಭಾಗ್ಯವಂತರೇ ಯಾರೂ ಅಲ್ಲ. ವಾಸ್ತವಿಕವಾಗಿ ಜಗತ್ತ ಪ್ರಪಂಚದ ವ್ಯಾಮೋಹಿಗಳಾಗಲಿ ರಜೋಗುಣ ಸಂಪನ್ನರಾಗಲಿ ಅವರೆಲ್ಲರ ಒಂದು ವಿಚಾರ ಏನಿರುತ್ತೆ ಅಂದರೆ, ಭಾಳಷ್ಟು ನಾವು ಗಳಿಸಿದೇವಂದ್ರೆ ನಾವು ಭಾಗ್ಯವಂತರು ಅಂತ ತಿಳ್ಕೊತಾರೆ. ಜೀವನದೊಳಗೆ ಭಾಗ್ಯವಂತತನ ಅನ್ನುವಂಥದ್ದು ಗಳಿಕೆಯೊಳಗಿಲ್ಲ, ಸಂಪತ್ತಿನೊಳಗಿಲ್ಲ. ಒಂದು ಶರೀರದೊಳಗದ, ಶರೀರ ಸಂಪತ್ತಿನೊಳಗದ, ಇನ್ನೊಂದು ಸದ್ಗುರುಗಳ ಪ್ರಾಪ್ತಿಯೊಳಗದ. ಏನು ಇವು ಎರಡೂ ಇಷ್ಟೊಂದು ಮಹತ್ವ ಅಲ್ಲ. ಸದ್ಗುರುಗಳ ಪ್ರಾಪ್ತಿ ಇದ್ದರೂ ಸಹಿತ ಶರೀರ ಸದೃಢ ಇರಲಿಲ್ಲ ಅಂದ್ರೆ ಸದ್ಗುರುನಾಥ್ ಹೇಳಿದಂಥ ಸಾಧನವನ್ನು ನಾವು ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹಿಂಗ್ಯಾಂಗ್ರಿ ಮತ್ತು ಸಂಪತ್ತೂ ಅಷ್ಟೇ ಮುಖ್ಯದಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಬರ್ಬೋದು. ಸಂಪತ್ತು ಮುಖ್ಯನೇ ಅದ, ಆದರೆ ಸದ್ಗುರು ಇಚ್ಛಾ ಮಾಡಿದರೆ ಮಾತ್ರ ಅದು ನಮಗೆ ಪ್ರಾಪ್ತ ಆಗ್ತಿತ್ತು. ಸಂಪತ್ತು ಮುಖ್ಯ ಜೀವನದೊಳಗೆ, ದುಡ್ಡು ಬೇಕು. ಆದರೆ ದುಡ್ಡು ನಮಗೆ ಪ್ರಾಪ್ತ ಆಗಬೇಕಾಗಿತ್ತಂದ್ರೆ
ಅದರ ಹಿಂದೆ ಸದ್ಗುರುವಿನ ಕೃಪಾ ಬೇಕು. ಮತ್ತು ಹಂಗಾರೆ ಸದ್ಗುರು ಕೃಪಾ ದುಡ್ಡಿಗಾಗೂ ಕೃಪಾ ಮಾಡ್ತಾರನ್ರಿ ಅಂತೂ ಅನ್ಬೋದು. ಸಂಪತ್ತು ನಮ್ಮ ಶಿಷ್ಯಗೆ ಸಂಪತ್ತು ಒದಗಲಂತ ಕೃಪಾ ಮಾಡ್ತಾರನು ಅಂಥೇಳಿ ಅದಕ್ಕಾಗಿ ಹಂಬಲಿಸಿ ಭಕ್ತಿ ಮಾಡ್ಬೋದು. ಸದ್ಗುರುಗಳು ಅದಕ್ಕಾಗಿ ಕೃಪಾ ಮಾಡೋದಿಲ್ಲ. ಯಾವ ಶಿಷ್ಯನಂತಲೇ ಸದ್ಗುರುವಿನ ಭಕ್ತಿಗಾಗಿ ನನ್ನನ್ನು ನಾನು ಅರ್ಪಣೆ ಮಾಡ್ಕೋಬೇಕು, ನನ್ನಲ್ಲಿರುವಂತಹ ಎಲ್ಲ ತನು ಮನ ಧನವನ್ನು ನಾನು ಸದ್ಗುರುವಿಗಾಗಿ ಮೀಸಲಿಡಬೇಕು, ಅವನ ಭಕ್ತಿ ಉತ್ತರೋತ್ತರವಾಗಿ ಬೆಳಿಬೇಕು, ಇಂಥ ಒಂದು ಪ್ರಾಮಾಣಿಕವಾದಂತಹ ಒಂದು ಇಚ್ಛಾ ಸದಿಚ್ಛೆ ಯಾರಂತಲ್ಲದಲ್ಲ, ಅವರು ಬರೀ ಇಚ್ಛಾ ಮಾಡಿದರೂ ಸಹಿತ ಏನೆಲ್ಲ ಆಗ್ತದಂತ. ಕಲ್ಪನಾ ಮೀರಿ ಯಾವುದಾದ್ರೂ ಘಟನೆಗಳು ಇಲ್ಲಿ ಆಗ್ತಿದ್ದು ಸದ್ಗುರುನಾಥನ ಶಿಷ್ಯನಿಗೆ ಅಂತಂದ್ರೆ, ನಮ್ಮ ಕಲ್ಪನೆಗೆ ಮೀರಾದಂಥ ಘಟನೆಗಳೆಲ್ಲದರ ಹಿಂದೆ ಸದ್ಗುರುನಾಥನ ಪ್ರೇರಣೆ ಇರ್ತದೆ. ಆವಾಗ ಸಶಿಷ್ಯ ಅನುಸೋಣ ಏನು ಮಾಡ್ತಾನೆ, ತನ್ನ ಪ್ರಜ್ಞೆಯನ್ನು ಜಾಗೃತಿ ಮಾಡಿಕೊಂಡು ಅಥವಾ ವಿವೇಕ ಒಂದು ಸಂಪನ್ನನಾಗಿದ್ದು ಅಂದ್ರೆ ಅವಂತಾನ ಇದರೆಲ್ಲ ಹಿಂದೆ ಸದ್ಗುರುನಾಥನ ಒಂದು ಶಕ್ತಿ ಅದ ಅನ್ನುವಂಥದ್ದು. ಅಂಥ ಸದ್ಗುರುವಿನ ಮೇಲೆ ನಿರ್ಭರವಾದಂಥ ಕುಟುಂಬ ನಮ್ಮ ಹಿರಿಯ ಗುರು ಬಂಧುಗಳಂಥ ಗುರುವಾಳಪ್ಪನವ್ರ ಕುಟುಂಬ. ಅದು ಏನು ಅವರು ಒಂದು ಹೊತ್ತು ಊಟಿಗೆ ದಿಕ್ಕಿಲ್ಲಾರ್ದಂಥ ಪರಿಸ್ಥಿತಿನೂ ಅವ್ರಿಗಿತ್ತು. ನಮ್ಮ ಮೊನ್ನೊಬ್ಬರು ನನಗೇನು ಹೇಳಿದ್ರು ಗೊತ್ತನು, ನಾಗವಾಯಿ ಮನೆ ಒಬ್ಬರಲ್ಲ ನಮ್ಮ ತಾಯಿನೇ ಹೇಳಿದ್ಲು, ನಾಗವಾಯಿ ಮನೆಯೊಳಗೆ ಗುರುಬಾಳಪ್ಪನವ್ರು ದುಡಿಲಿಕ್ಕಿದ್ರಂತ. ನಮ್ಮ ಯಾಕಂದ್ರೆ 2 ವರ್ಷ ಮೂರಣಿಕೆಯೊಳಗೆ ನಮ್ಮ ಅಪ್ಪವರು ನಮ್ಮ ತಾಯಿಯವರು ಅಲ್ಲೇ ಇದ್ದರು. ಮಹಾರಾಜರು ಏನೋ ಒಂದು ಭಕ್ತಿ ಕಾರ್ಯ ಮಾಡೋ ಹೊತ್ನಾಗ ಇಂಥ ಗುರುಬಾಳಪ್ಪನವ್ರು ಇವತ್ತು ಅದಕ್ಕೆ ಏನಂತಾರಂದ್ರೆ, ಅವರು ಇಚ್ಛಾ ಮಾಡಿದ್ದೆಲ್ಲ ಅವ್ರ ಮಕ್ಕಳು ಮಾಡ್ಲಿಕ್ಕತ್ತಾರ ಅಂದರೆ ಎಂಥ ಒಂದು ಅದ್ಭುತ ಇರಬೇಕು. ನಾವು ಇಚ್ಛಾ ಮಾಡಿದ್ದು ನಮ್ಮ ಮಕ್ಕಳು ಮಾಡಬೇಕಾದ್ರೂ ಸಹಿತ ಸದ್ಗುರು ಕೃಪಾ ಬೇಕು. ನಾವು ಹೋದ ಮೇಲಾದರೂ ಉತ್ತರೋತ್ತರ ಗುರುವಿನ ಭಕ್ತಿಯ ಮನೆಯಾಗ ಉಳಿಬೇಕಾಗಿತ್ತು ಅಂದರೂ ಸಹಿತ ಸದ್ಗುರು ಕೃಪಾ ಬೇಕು. ಎಲ್ಲ ಕೃಪಾ ಎಲ್ಲಾರ್ದು ಸಾಧ್ಯ ಇಲ್ಲ. ಇದ್ರಾಗ ಅಕಸ್ಮಾತ್ ಏನಾದರೂ ನಮ್ಮ ಕರ್ತೃತ್ವವನ್ನು ನಾವು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದೆವು ಅಂದ್ರೆ ಸಮರ್ಥರು ಮತ್ತೊಬ್ಬರನ್ನ ಆ ಸೇವಕ ಆರಿಸ್ಕೋತಾರೆ. ಇದನ್ನು ನಾವು ಸೂಕ್ಷ್ಮದಾಗಿ ಇಟ್ಕೋಬೇಕು. ಅದಕ್ಕೆ ನಾವು ಯಾವುದೇ ಸೇವೆ ಮಾಡಲಿ, ಇವತ್ತು ಕೀರ್ತನ ಹೇಳ್ಬೋದು, ಪ್ರವಚನ ಹೇಳ್ಬೋದು, ಹಾಡ್ಬೋದು, ಬಾರಿಸ್ಬೋದು, ರೊಕ್ಕ ಖರ್ಚು ಮಾಡ್ಬೋದು, ಸೇವಾ ಮಾಡ್ಬೋದು, ಇವೆಲ್ಲದರಿಂದ ನಾನು ಇದನ್ನು ಮಾಡಿದೆ ಅನ್ನುವಂಥ ಸೂಕ್ಷ್ಮವಾದಂತಹ ಅಹಂಸಹಿತ ಯಾವ ಶಿಷ್ಯನಿಗೆ ಬರುವುದಿಲ್ಲ, ಅವನಿಂದ ಇನ್ನೂ ಉತ್ತರೋತ್ತರ ಕಾರ್ಯಗಳನ್ನು ಮಾಡಿಸ್ಕೋತಾರೆ ಇರ್ತಾರೆ. ಅಂಥ ಒಂದು ಪಾತ್ರತೆ ಇರುವಂತಹ ನಾನು ನಮ್ಮ ಮಹಾರಾಜರ ಭಕ್ತರನ್ನು ನೋಡಿದ್ದಂದ್ರೆ ನಮ್ಮ ಗುರುಬಾಳಪ್ಪನವರ ಚಿರಂಜೀವಿಗಳು 3 ಮಂದಿ ಹಂಗೆ ಅಂದ್ರೆ 3 ರತ್ನಗಳಿದ್ದಂಗೆ. ಏನು 3 ರತ್ನಗಳು. ಜಗತ್ತೇನಂತದ ಎದುರಿಗೆ ಹೊಗಳಬಾರ್ದು ಅಂತಂತದ. ಜ್ಞಾನಿಗಳಂತಾರೆ ಮಾಡಿದ್ದನ್ನು ಹೊಗಳಿಲ್ಲ ಅಂದ್ರೆ ನೀನು ಏನಪ್ಪ ಅಂದ್ರೆ ನೀನು ದೋಷಕ್ಕೆ ಗುರಿ ಆಗ್ತೀಯ. ಏನು ಹೊಗಳಬೇಕು. ಹೊಗಳದು ಉದ್ದೇಶ ಹೆಂಗಿರಬೇಕು ಅಂದ್ರೆ ಮನಪೂರ್ವಕವಾಗಿ ಆನಂದದಿಂದ ಹೊಗಳಬೇಕು, ಹೊರತಾಗಿ ಹೊಗಳಿ ಅವರನ್ನು ನಮ್ಮ ಬುಟ್ಟ್ಯಾಗ ಹಾಕ್ಕೋಬೇಕು ಅಂತ ಹೊಗಳೋದಲ್ಲ. ಏನು ಹೊಗಳಿಕೆಯೊಳಗೂ ಫರಕ್ ಭಾಳವ. ಅದಕ್ಕೆ ನಮ್ಮ ಈರಣ್ಣವರಾಗಲಿ, ಅಶೋಕ್ ಆಗಲಿ, ಆನಂದ ಆಗಲಿ, ಇಷ್ಟಂತರೂ ಆತ ಇವ್ರ ಮನೆ ಕುಟುಂಬದ ಎಲ್ಲ ಸದಸ್ಯರು ಮಾಡೋದು ಭಾಳ ಮುಖ್ಯ. ಇವರೆಲ್ಲ ಈಗ ಮಾಡೋದು ನಾವು ನೋಡ್ಲಿಕ್ಕತ್ತೇವಲ್ಲ, ಭಾಳ ಅಂದ್ರೆ ಭಾಳ ಸಂತೋಷ ಆಗ್ತದೆ. ಈಗ ಭಾಳ ಸಂತೋಷ ಎಷ್ಟು ಪ್ರಮಾಣದಾಗ ಹೊಗಳಲಿಕ್ಕೆ ಬರ್ತದೆ, ಭಾಳ ಸಂತೋಷ. ಅದಕ್ಕೆ ಭಾಳ ಅಂದ್ರೆ ಭಾಳ ಸಂತೋಷ. ಅದಕ್ಕೆ ಭಾಳ 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 ಸಂತೋಷ ಇಷ್ಟೇ ಅನ್ನೋದಾಗ್ತದೆ. ಹೊರತಾಗಿ ಸಂತೋಷ ಅನ್ನುವಂಥದ್ದು ಅನುಭವಕ್ಕೆ ತಗೊಳ್ಳೋಂಥ ಒಂದು ವಿಚಾರ ನಿಜವಾಗಿಯೂ ನನಗಂತೂ ಇಷ್ಟು ಆನಂದ ಆಗ್ತದೆ. ಯಾಕಂದ್ರೆ ನನ್ನ ಇಡೀ ಜೀವನನೇ ನನ್ನ ಗುರುವಿನ ಭಕ್ತಿ ಕಾರ್ಯ ಬೆಳಿಬೇಕು, ಉತ್ತರೋತ್ತರ ನನ್ನ ಗುರುವಿನ ಒಂದು ಕೀರ್ತಿ ಈ ಜಗತ್ತಾಗಿ ಬೆಳಿಬೇಕು ಅಂತ ಹಗಲು ರಾತ್ರಿ ಚಿಂತನೆ ಮಾಡಿದವ ನಾನು. ಅದಿವತ್ತು ನನಗೆ ಅನಿಸ್ಲಿಕ್ಕತ್ತದ. ಒಮ್ಮೆಂತೂ ಇಷ್ಟು ತ್ರಾಸಾಗಿ ನಾನು ಅದನ್ನ ನನ್ನ ಮನಸ್ಸು ನನ್ನ ಮುಖದಿಂದ ಬಂದದ, ನಮ್ಮ ಮಹಾರಾಜರು ನಮ್ಮ ಕಡೆಯೇ ಯಾಕೆ ಬಂದರು ಅಂತೇಳಿ. ನಾವು ಏನು ಒಂದು ಶಿಷ್ಯತ್ವದೊಳಗೆ ಏನು ಕಮಿಪಣ ಅದ,
ಅಹಂಕಾರ ಸೇರಿಸ್ಕೊಂಡು ಕೂತೇವು. ಅಹಂ ಕರ್ತೃತ್ವ, ಅಹಂ ಜ್ಞಾತೃತ್ವ, ನಾ ತಿಳಿದನು ಅನ್ನೋದು, ನನ್ನಿಂದ ನಡೀತನ್ನೋದು, ನಾ ಇದ್ದಾಗೆ ಆತನ್ನೋದು, ಇವೆಲ್ಲ ಕಲ್ಪನೆಗಳು ಪರಮಾರ್ಥಕ್ಕೆ ಇಷ್ಟೊಂದು ಅಡ್ಡವ ಅಂದ್ರೆ ಅವ್ನು ಪರಮಾರ್ಥದಾಗ ಅವನ ಮೂಲ ಸ್ಥಿತಿಗೆ ಒಯ್ದು ಮುಟ್ಟಲಿಕ್ಕೆ ಕಲ್ಪಾಂತದಲ್ಲೂ ಸಹಿತ ಅವು ಅಡ್ಡ ಗೋಡೆಯಾಗಿ ನಿಂದಿರ್ತಾವಂತ. ಅದಕ್ಕೆ ನಾವು ಯಾರೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡ್ಯಾರಲ್ಲ ಅವ್ರ ಮನ ತುಂಬ ಹೊಗಳೂ. ನಾವು ಹೊಗಳೋದ್ರಿಂದ ಸದ್ಗುರುನಾಥಗೆ ಅಂತಃಕರಣಕ್ಕೆ ಆನಂದ ಆಗ್ತದೆ. ಏನು ತನ್ನ ಭಕ್ತರನ್ನು ಯಾರು ಹೊಗಳ್ತಾರೆ, ಯಾರು ಕೊಂಡಾಡ್ತಾರೆ, ಯಾರು ಸ್ತುತಿ ಮಾಡ್ತಾರೆ, ಅದರಿಂದ ಭಗವಂತ ಸಂತುಷ್ಟ ಆಗ್ತಾನೆ. ಅವಂತನ ನಾನು ಸ್ತುತಿ ಮಾಡೋದೇ ನನಗೆ ಅವಶ್ಯಕತೆ ಇಲ್ಲ, ನನ್ನ ಭಕ್ತರನ್ನು ಮಾಡಿದಂಥದ್ದು ಏನದಲ್ಲ ಆ ಕಾರ್ಯವನ್ನು ನೀನು ಮನಮುಟ್ಟಿ ಹೊಗಳ್ತು ಬಾರಪ್ಪ ಅನ್ನುವಂಥದ್ದು ಇದು ನಮ್ಮ ಮಹಾರಾಜರಿಂದ ನಾವು ಕಲ್ಕೊಂಡದ್ದು. ಇದು ಏನು ನಮ್ಮ ಮಹಾರಾಜ ಹೆಂಗೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಹಿರಣ್ಣವ್ರ. ನಾವು ಸಣ್ಣವರಿದ್ದಾಗ ನಾ ಬರೀ ಒಂದು ದಮಡಿ ಬಾರಿಸಿದ್ರೆ ನಮ್ಮ ಮಹಾರಾಜರು ಇಡೀ ಸಂತ ಮಂಡಳಿ ಮುಂದೆ ಹೇಳ್ತಿತ್ತು, ರಾಮ ನಮ್ಮ ಶಂಕರು ಏನು ದಮಡಿ ಬಾರಿಸ್ತಾನಪ್ಪ ಅಂತ ಸಪ್ತದಾಗ ಕೊಟ್ಟು ನಿಂದ್ರಿಸೋರು. ನಮ್ಮ ಶಂಕರು ಏನಪ್ಪ ಅಂದು, ನಮ್ಮ ಶಂಕರು ಬಾ ಜಬರ್ದಸ್ತ್. ಎಷ್ಟು ಮಂದಿ ಒಂದು ಪೇಂಟಿಂಗ್ ಮಾಡಿದ್ದು ನಾನು 3 ಫೋಟೋ ನಮ್ಮ ಮನೆಯೊಳಗೆ ಗಣಪತಿ ಮಾಡಿಗೆ ರಾಮದಾಸ್ ಮಹಾರಾಜರು, ರಾಮಚಂದ್ರ ಮಹಾರಾಜರು, ರಾಘವೇಂದ್ರ ಅವರು 3 ಫೋಟೋ ನನಗೆ ಬಂದಾಗ 8ನೇ ಇದ್ದಾಗ ತೆಗೆದಿದ್ದೆ. ಮಹಾರಾಜರು ಕುಬಕಡ್ಡಿ ಬಂದ ಕೂಡಲೇ ಮೊದಲಿಗೆ ನಮ್ಮ ಮನೆಗೆ ಬರ್ತಿದ್ರು. ರಕ್ಷಾಗೆ ನಮ್ಮ ಮನೆ ಬಂದು ಕೈಕಾಲು ತಕ್ಕೊಂಡು ಚಹಾ ಕುಡಿದು ಮುಂದೆ ಮಠಕ್ಕೆ ಹೋಗ್ತಿದ್ರು. ನೋಡಿದರು ಜನ ಯಾರು ತೆಗ್ದಾರವ ಅಂದರು, ಶಂಕರಣ್ಣ ತೆಗ್ದಾನ್ರಿ ಅಂದರು. ಏನು ಚಂದ ತೆಗ್ದಾನವ ಅಂಥೇಳಿ ಎಷ್ಟು ಸಂತೋಷ ಪಡಬೇಕು. ಸಂತ ಮಂಡಳಿ ಕರೆದ್ರೆ ಅವರೆಲ್ಲ ನೋಡ್ಬರ್ರಿ ನಮ್ಮ ಪೇಂಟರ್ನ ಅಂತೇಳಿ, ನಮ್ಮ ಪೇಂಟರ್ ನೋಡ್ಬರ್ರಿ ಅಂಥೇಳಿ ನಾ ಇವತ್ತು ಮಹಾರಾಜರು ಕನಿಷ್ಠ ಅಂದರು ಎಷ್ಟು ಮಹಾರಾಜರ ಫೋಟೋಗಳು ಅವೆಲ್ಲ ಪೇಂಟ್ ನಾ ಮಾಡಿದ್ದು ಭಾಳವು. 6 ಫೂಟಿನ ಎತ್ತರದ ಫೋಟೋ ಕುಬ್ಕಟ್ಟೆಗೆ ಆಗ್ಲಿಕ್ಕತ್ತಾವ. ಒಂದು ಹೈಯರ್ ಲೋವರ್ ಸಹಿತ ಎಕ್ಸಾಮ್ ಮಾಡಲಾರದಂಥ ಮನುಷ್ಯ ನಾನು. ಇವೆಲ್ಲ ಅದ್ಭುತ ಹೋದಲು. ಏನು ನನ್ನ ಗುರುವಿನ ಭಕ್ತಿ ಕಾರ್ಯದಾಗ ನಿಂದಿರ್ತ ಅದನ್ನ ನಾ ಮಾಡ್ಲಿಕ್ಕೆ ತಯಾರಿದ್ದೀನಿ. ಪೇಟೆದಾರಲ್ಲ ಪೇಟೆ ಬಾರಿಸ್ತೀನಿ, ತಬಲಾ ಇಲ್ಲದ್ರೆ ತಬಲಾ ಬಾರಿಸ್ತೀನಿ, ಕೀರ್ತನ ಹೇಳೋರಿಲ್ಲದ್ರೆ ಕೀರ್ತನ ಹೇಳ್ತೀನಿ, ಪ್ರವಚನ ಹೇಳೋರಿಲ್ಲದ್ರೆ ಪ್ರವಚನ ಹೇಳ್ತೀನಿ, ಹಾಡ್ತೀನಿ, ಅಭಂಗ ಹಾಡ್ತೀನಿ. ಅಂದ್ರೆ ಇದು ಅಹಂಕಾರದಿಂದ ಹೇಳೋದಿಲ್ಲ. ನೀನೊಲಿದರೆ ಕೊನರುವುದಯ್ಯ. ಬಸವಣ್ಣವರು ನೀವು ಒಲಿದೆ ಅಂದರೆ ಒಣ ಕಟ್ಟಿಗೆ ಸಹಿತ ಚೀತದ ಗುರುರಾಯ ಅಂತಾರೆ. ಅಂಥ ಒಣ ಕಟ್ಟಿಗೆದು ಅದು ಚಿಗಿಲಿಕ್ಕೆ ಶುರು ಮಾಡ್ಯದ, ಎಲ್ಲೂ ನಿಂದಿರೋದಿಲ್ಲ. ಪ್ರಸಂಗ ಬಂದರೆ ಅಡುಗೆ ಸಹಿತ ನನ್ನ ಗುರುವಿನ ದರ್ಬಾರ್ನಾಗ ಮಾಡ್ಲಿಕ್ಕೆ ತಯಾರಿರ್ತೀನಿ. ಇಲ್ಲ ಅನ್ನುವಂಥದ್ದು ಯಾವ ಶಿಷ್ಯನಂತಲ್ಲಿ ಬರೋದಿಲ್ಲ, ಅವನಿಂದ ಎಲ್ಲ ಕಾರ್ಯಗಳಾಗ್ತಾವೆ. ಅದಕ್ಕೆ ನಾವು ನೀವುಗಳು ಹೆಂಗೆ ಮಾಡೋಣಂದ್ರೆ ಸದ್ಗುರುನಾಥರ ಕಾರ್ಯದೊಳಗೆ ಇದು ನನ್ನಿಂದ ಆಗೋದಿಲ್ಲ ಅಂಥೇಳಿ ಯಾರೂ ಅಲ್ಲಿಗೆ ಹೋಗಬೇಡ್ರಿ. ನಾ ಮಾಡ್ತಾನೆ ಅನ್ರಿ. ಇವತ್ತು ನಾ ಈಗ ರಾಮಾನಂದಗಂದು ಫಸ್ಟ್ ಆಗಲಿಪ್ಪ ನಾ 10 ನಿಮಿಷ ಹೇಳಂದು ಕೂಡಲೇ ಹ್ಞೂ ಅಂತ ಹೇಳಿದರೆ ಅದು ಇಲ್ಲಿ ಇವತ್ತಿಗೆ ಅದ್ರದ್ದು ಇದು ಆಗ್ತಿದ್ದು. ಹೆಂಗೆ ನಾವು ಇವತ್ತು 50ನೇ ವರ್ಷದ ಒಂದು ಪತ್ರಿಕಾ ಬಿಡುಗಡೆ ಮಾಡಲಿಕ್ಕತ್ತೀವಲ್ಲ, ಇವತ್ತು ಅವನ ಈ ಒಂದು ಏನಪ್ಪ ಅಂದ್ರೆ ಸೇವಾದ ಇವತ್ತು ಬಿಡುಗಡೆ ಆಯ್ತು. ಇವತ್ತು ಏನಂತಾರಲ್ಲ ನೀವು ಹೆಂಗದು ಮಹೇಶ್ ಅವ್ರಿಗೂ ಇದೆ ಅಂದಿದ್ದೆ. ಮಹೇಶ್ ಅವ್ರು ಆವಾಗ ನಿಮ್ಮ ಮನೆಯಾಗೂ ಒಮ್ಮೆ ಎಬ್ಬಿಸಿದ್ದು ನಾನು, ಹೌದಲ್ಲ? ಆವಾಗ ಅಂಜ್ಕೊತ ತಯಾರಾಗಿದ್ರು ಅವರು. ಇಲ್ಲ ಅಂದಿದ್ದೀರಿ ಹೇಳಿದ್ರು. ಇವತ್ತೆಷ್ಟು ಚಂದ ಮಾತಾಡಿದರು. ಅಶೋಕಗಂದೆ, ಅಶೋಕ ನೀ ಮಾಡು, ಅವು ಎಂದೂ ಹ್ಞೂ ಅನ್ನಲಿಲ್ಲ, ಇದು ಎಂದೂ ಇಲ್ಲಲ್ಲಿಲ್ಲ, ಎಲ್ಲದ್ರಾಗೂ ಮಾಡಿದ. ನಾ ಏನಂತೀನಿ, ಈ ಕತಿಜಾಪುರ ಮಠ ನಮ್ಮ ಮಹಾರಾಜರ ಮಠ ಏನದಲ್ಲ, ಈ ಮಠ ಆಗ್ಬೇಕಾದ್ರೆ ಹಿಂದೆ ಭಾಳಷ್ಟು ಭಕ್ತರ ಒಂದು ದೊಡ್ಡ ತ್ಯಾಗದ. ನಮ್ಮ ಈ ಮಠದ ಜಾಗದಾಗ ಇದ್ರಲ್ಲಿ ಯಾರವರು? ರಾಘುಮುತ್ಯ ಚಹಾ ಇಟ್ಕೊಂಡಿಟ್ಟು ಜಾಗ ಇದೆ, ಹೌದಲ್ಲ? ಚಹಾದ ಅಂಗಡಿ ಅದನ್ನು ತೆಗೆದು ಮಠಕ್ಕಾಗಿ ಕೊಟ್ಟುಬಿಟ್ಟವ. ಆಮೇಲೆ ನಮ್ಮ ಅರ್ಕೇರಿ ಮಾಸ್ತರು ಅವರು ಸಹಿತ ನಿಂತು ಮಾಡಿದರು. ಆಮೇಲೆ ನಮ್ಮ ಮುತ್ತಪ್ಪಣ್ಣ ಇಷ್ಟು ವಯಸ್ಸಾದರೂ ಸಹಿತ ಒಬ್ಬನೇ ಇಷ್ಟು ಬಡದಾಡ್ತಿದ್ದ. ನನಗೆ ನಾ ದಿವಸ ದೇವರಿಗೆ ನೋಡಿ ಡ್ಯೂಟಿಗೆ ಹೋಗುವತ್ತನೇ ದಿವಸ ನೋಡೋ ಮಠದ ಕಡೆ ಜೀವ ಮರ ಅನ್ನೋದು. ನಮ್ಮ ಮಹಾರಾಜರ ಮಠ ಎಲ್ಲ ಮಠಗಳು ಊರಾಗಿದ್ರೆ ಇದು ರೋಡಿಗದ, ಅದು ಮೇನ್ ರೋಡಿಗದ, ಮುಖ್ಯ ರೋಡಿಗಿರುವಂಥ ಮಠ ಈ ರೀತಿ ಏನಪ್ಪ ಅಂದ್ರೆ ಅದರಲ್ಲಿ ಅಲ್ಲೊಂದು ಭಕ್ತಿಯ ಒಂದು ಇದು ಕಾಣಿಸ್ಬೇಕು ಅಂಥದ್ದು ಕಾಣ್ತಿದ್ದಿಲ್ಲ. ಎಷ್ಟು ಭಾಳ ದಿವಸ ಎಷ್ಟು 14 ವರ್ಷ 20 ವರ್ಷ ಇಲ್ಲೇ ಅಡ್ಡಾಡಿನ. ಆವಾಗ ನಾ ಅಂದೆ ಅಶೋಕ್ ಅವ್ರಿಗೆ ಮತ್ತು ನಮ್ಮ ಇವಾಗ ಅಮರ್ಗೆ
ನೋಡ್ರಿಪ್ಪ ನೀವು ಉಳುಕಿದ ಮಠದೊಳಗೆ ಎಲ್ಲರೂ ಮಾಡೋರು ಇದ್ದಾರೆ. ನಮ್ಮ ಕಜಾಪುರ ಮಠಕ್ಕೆ ಮಾಡೋರು ಭಾಳ ಕೊರತದ. ಅದಕ್ಕೆ ನೀವೆಲ್ಲರೂ ಕೂಡ್ಸೋದು ಮಾಡಿ ಅಂದ್ರೆ ಇಷ್ಟು ಅಂದದ್ದಕ್ಕೆ ಇವತ್ತು ಮಠ ಹೆಂಗಾಗ್ಯದ ಅಂದ್ರೆ VIP ಮಠ ಆಗ್ಯದ. ಈ ಮಠದ ಒಂದು ವಿಶೇಷತೆ ಅಂದ್ರೆ ವಿಜಯಪುರದಿಂದ 7 ಕಿಲೋಮೀಟ್ರದಾಗ 3.5 ಕಿಲೋಮೀಟ್ರಕ್ಕೆ ಧ್ಯಾನ ಮಂದಿರ ಎದ್ದು ನಿಂದಿರ್ತದೆ. ಮುಂದೆ 3.5 ಕಿಲೋಮೀಟ್ರಿಗೆ ಮಹಾರಾಜರ ಸ್ಥಾನ ಅದ. ಇಂಥ ಒಂದು ಅದ್ಭುತ ಜಾಗ. ಕಜಾಪುರದಿಂದ ವಿಜಯಪುರ ತನಕ ಬೇಕಾದವ್ರು ನೀವು ಬರೀ ಅಡ್ಡಾಡಿದ ಸಹಿತ ಮುಕ್ತರಾಗುವಂಥ ಒಂದು ಜಾಗ ಅದ. ಅದಕ್ಕೆ ನಾವು ನೀವುಗಳೆಲ್ಲ ಈ 50ನೇ ವರ್ಷದ ಸಪ್ತಾಹದ ನಿಮಿತ್ತ 50 ವರ್ಷ ಕಲ್ಪನಾ ಮಾಡ್ಕೊರಿ ನೀವು. ಮಹಾರಾಜರು ಈ ಅವತಾರ ತೊಟ್ಕೊಂಡು ಬಂದ 129 ಎಷ್ಟು 24 ವರ್ಷ ಅದು. ಇದು ಮಹಾರಾಜರ ನಮ್ಮಿಂದ ಸಗುಣದಿಂದ ನಿರ್ಗುಣಕ್ಕೆ ಹೋಗಿ 50 ವರ್ಷ ಅದು. 50 ವರ್ಷದೊಳಗೆ ಮಹಾರಾಜರು 50 ವರ್ಷದ ಹಿಂದೆ ಹೋಗಿಲ್ಲ. 50 ವರ್ಷದಿಂದ ಸಗುಣದಿಂದ ನಿರ್ಗುಣದಾಗಿದ್ದಾರೆ. ಸಗುಣದಾಗ ಸಮರ್ಥರು ಒಬ್ಬರೇ ಇದ್ದರು, ನಿರ್ಗುಣದೊಳಗೆ ಎಲ್ಲರ ಹೃದಯದೊಳಗೂ ಸಮರ್ಥರಿದ್ದಾರೆ. ಎಲ್ಲರೊಳಗೂ ನಿಂತು ನೋಡ್ಲಿಕ್ಕತ್ತಾರ. ಅದನ್ನ ನಾವು ತಿಳ್ಕೊಂಡು ಎಲ್ಲರೊಳಗೂ ಸಮರ್ಥರಿದ್ದಾರಂತ ಎಲ್ಲರನ್ನೂ ಅತ್ಯಂತ ಏನಪ್ಪ ಅಂದ್ರೆ ನಿಷ್ಕಲ್ಮಶ ಹೃದಯದಿಂದ ಪ್ರೇಮ ಮಾಡೋಣ. ಎಲ್ಲರೂ ಒಂದೇ ಆಗಿ ನಾವು ಸದ್ಗುರುನಾಥನ ಭಕ್ತಿ ಮಾಡಿದೆವಂದ್ರೆ ಆ ಒಂದೇ ಆಗಿರುವಂಥ ಪರಬ್ರಹ್ಮ ಸ್ವರೂಪ ಅರ್ಥಾತ್ ಸದ್ಗುರುವಿನ ಸ್ವರೂಪ ಅರ್ಥಾತ್ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ನಿಮಗೆ ಆಗಲಿಕ್ಕೆ ಸದ್ಗುರುಗಳ ಕೃಪಾ ನಮ್ಮೆಲ್ಲರ ಮೇಲೆ ಆಗ್ತದೆ. ಅಂಥ ಕೃಪಾ ನಿಮಗೆ ಸಮರ್ಥರು ಮಾಡಲಿ. ಈಗ ಗುರುಬಾಳಪ್ಪ ಅವ್ರ ಮನ್ಯಾಗ ಅಂದರೆ ನಮ್ಮ ಈರಣ್ಣವರು, ಅಶೋಕ್ ಅವರು, ನಮ್ಮ ಮಹೇಶ್ ಅವರು, ಕಾಳಪ್ಪ ಮಾಸ್ತರು ಇವೆಲ್ಲರೂ ಕೂಡಿಸಿ ನಾವು ಒಂದು ಸಪ್ತಾಹದ ಕಾರ್ಯವನ್ನು ಈ ನಡೆಸ್ಕೊಂಡು ಬಂದಿರಿ. ಇಲ್ಲಿ ತನಕನೂ ಮುಂದಾದ್ರೂ ನಡೆಸ್ಕೊಂಡು ಹೋಗ್ತೀರಿ. ಅಲ್ಲಿ ಏನದಲ್ಲ ಒಂದನ್ನು ನಾವು ನೆನಪಿನಾಗಿಟ್ಕೋಬೇಕು. ಸಮರ್ಥರ ಮೂಲ ತತ್ವಕ್ಕೆ ಧಕ್ಕಿ ಬರಲಾರ್ದಂಗೆ ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೋತಾ ಇರಬೇಕು. ಅದು ಜ್ಞಾನಿಗಳ ಒಂದಿದು ಅದ. ಮೂಲ ತತ್ವಕ್ಕೆ ಧಕ್ಕಿ ಬಂದಿರಬಾರ್ದು, ಮೂಲ ತತ್ವ ಅಳಿಸಿ ಹೋಗಿರಬಾರ್ದು. ಹೊಸ ಪೀಳಿಗೆಗೆ ಅದೊಂದು ಹರ್ಷ ಕೊಡುವಂತಹ ವ್ಯವಸ್ಥೆ ಆಗಿರಬೇಕು. ಆ ರೀತಿ ಭಕ್ತಿ ಬೆಳೆಸಬೇಕು ಅಂಥೇಳಿ ಜ್ಞಾನಿಗಳು ಹೇಳ್ತಾರೆ. ಹಂಗೆಲ್ಲ ನೀವೆಲ್ಲರೂ ಅಂಥ ವಿವೇಕಿಗಳಿದ್ದೀರಿ, ಸಾರಾಸಾರ ವಿಚಾರ ಮಾಡೋರಿದ್ದೀರಿ. ನೀವುಗಳು ಎಲ್ಲರೂ ಕೂಡಿಸಿ ಆ ಒಂದು ವಿಜಯಪುರದಾಗ ಆಗುವಂಥ ಈ ಸಪ್ತಾಹ ಕಾರ್ಯವನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಡೆಸಿಕೊಂಡು ಜಗತ್ತಿಗೆ ಇದೊಂದು ಮಾರ್ಗದರ್ಶನ ಆಗಿರಬೇಕು. ಭಕ್ತಿ ಮಾರ್ಗಕ್ಕೆ, ಗುರುಭಕ್ತಿಗೆ ಅನ್ನುವಂಗೆ ಮಾಡಿ ಸದ್ಗುರುವಿನ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಶುಭ ಸಂದರ್ಭದೊಳಗೆ 50ನೇ ವರ್ಷದ ಏನಪ್ಪ ಅಂದ್ರೆ ಈ ಒಂದು ಸಪ್ತಾಹದ ನಿಮಿತ್ತ ಏನು ಈ ಪತ್ರಿಕಾ ಬಿಡುಗಡೆ ಆಗ್ಯದಲ್ಲ, ಆ ಪತ್ರಿಕೆ ಬಿಡುಗಡೆ ಆಗುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಸಮರ್ಥ ನುಡಿಸಿದ 2 ಮಾತುಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡೆ.